ಯಾರು ದರ್ಶನ್ ರೆಕಾರ್ಡ್ ಫಸ್ಟ್ ದರ್ಶನ್ ಮೇಲೆ ಇಲ್ಲಿ ಸ್ಕ್ಯಾನಿಂಗ್ ಇಲ್ಲೇ ಮಾಡ್ತಾ ಇದ್ದಾರೆ ಇವರು. ಯಾರ್ಯಾರು ಇಲ್ಲಿ ಸ್ಟಾಫು? ನಾನು ಮಂಜುನಾಥ್ ಅಂತ ನಾನು ಸಂಗೀತ ನನಗೊಂದು ವಾರ ಆಯಿತು ವಾರ ಆಯ್ತು. ಅದಕ್ಕೊಂದು ಏನಾಗಿದೆ ನೀವು ಕೇಸ್ ವರ್ಕರ್ ಇಲ್ಲಿ ಎಷ್ಟು ದಿನ ಇದ್ರಿ? ನಿಮ್ಗಿಂತ ಮೊದಲು ಯಾರು? ಅದಕ್ಕಿಂತ ಮೊದಲು ನೀವು ಅಲ್ಲೇ ಇದ್ರ ಅಥವಾ ಮೊದಲು ಏನಾಗಿದ್ರಿ? ರೆಕಾರ್ಡ್ ರೂಮ್ ನೀವೇ ನೋಡ್ತಾ ಇದ್ರಿ? ಇವರೇ ಫೇಮಸ್. ಇಲ್ಲಿಗೆ ಹಾಕಿದ್ದೆ ನೀವು? ಯಾರು ಹಾಕಿದ್ರಿ? ಸ್ಕ್ಯಾನಿಂಗ್ ಅಲ್ಲ, ಆರ್ಡರ್ ಮಾಡಿದ್ದು ಯಾರು ನಿಮಗೆ? ನಾವು ಶೇಷಗಿರಿ ಮೇಲೂ ಎಲ್ಲರೂ ಬಟ್ ಗುರುಗಳು ಎಷ್ಟು ಜನ ಇದ್ದಾರೆ? ಎಷ್ಟಾಗಿದೆ ಈಗ ಸ್ಕ್ಯಾನಿಂಗು? ಇದು ಸೌತ್ ರೆಕಾರ್ಡ್ ರೂಮಾ? ಹೆಚ್ಚಿರ್ಬೇಕಲ್ಲ, 9 ಇದ್ದಾರೆ. ಇನ್ನೊಬ್ರು ಬಂದಿಲ್ವಾ? ಅಲ್ಲಿದ್ದಾರ? ಇದು ಸೌತ್ ಅಲ್ವಾ? ಈಗ ಎಷ್ಟು ಒಂದು ದಿನಕ್ಕೆ ಎಷ್ಟಾಗ್ತಾ ಇದೆ? ಯಾಕೆ ಇಷ್ಟು ಜನ ಇದ್ಕೊಂಡು ಬರೀ 3-6 ಸಾವಿರ ಯಾಕೆ ಆಗ್ತಾ ಇದೆ? ಬೇರೆ ತಾಲೂಕುಗಳಲ್ಲಿ 12 ಕವಿತಾ ಏನ್ರಿ ಯಾಕೆ ಅಪ್ಲೋಡ್? ಅದು ನಿಮ್ಗೆ ಸಂಬಂಧ ಇಲ್ಲ, ಬರೀ ಸ್ಕ್ಯಾನಿಂಗ್ ಕೇಳ್ತಾ ಇದ್ದೀನಿ ನಾನು. ಅಪ್ಲೋಡ್ ಸಪರೇಟು. ಒಂದು ವಾರದ ಕೊಡ್ರಿ. ಎಲ್ಲಿ ತೋರಿಸಿ ನಿಮ್ದು ಈ ರೀಸೆಂಟ್ ಯಾರಿದ್ದಾರೆ ಇವರು? ರೆಕಾರ್ಡ್ ತೋರಿಸಿ ಸ್ಕ್ಯಾನಿಂಗು ಎಷ್ಟಾಗಿದೆ ಅಂತ. ಒಂದು ನಿಮಿಷ ಆಯ್ತು. ನಂಬರ್ ಆಫ್ ಪೇಜಸ್ ಅಪ್ಲೋಡೆಡ್, ಟೋಟಲ್ ಪೇಜಸ್, ಇದು ಇದರಲ್ಲಿ ಆವ್ರೇಜ್ ಕೊಟ್ಟಿಲ್ಲ. ಕ್ಯುಮ್ಯುಲೇಟಿವ್ ನಂಬರ್ ಆಫ್ ಪೇಜಸ್ ಅಪ್ಲೋಡೆಡ್ 4400. 14ನೇ ತಾರೀಕು 16ನೇ ತಾರೀಕು 7800. ಆನೆಕಲ್ದು ಹೆಂಗೆ 12,000 ಆಗುತ್ತೆ, ನಿಮ್ದು ಮಾತ್ರ ಹೆಂಗೆ 6,000 ಆಗುತ್ತೆ? ಹೇಗೆ ಅವ್ರು ಹೆಂಗೆ 12,000 ಮಾಡಿದ್ರು? ಅಪ್ಲೋಡ್ ಆಗಲ್ಲ ಅಂದ್ರೆ ಅವ್ರದ್ದು ಹೇಗೆ 12,000 ಅಪ್ಲೋಡ್ ಆಯ್ತು? ಆಮೇಲೆ 14ನೇ ತಾರೀಕು ಬರೀ 358. ಯಾಕೆ ಗೊತ್ತಿಲ್ಲ. 12ನೇ ತಾರೀಕು 2,900. ಅದೇ ನಾರ್ತ್ ಅಲ್ಲಿ 9,500. ಆನೆಕಲ್ಲು ಅಪ್ಲೋಡ್ ಅಲ್ಲ ರೀ, ಸ್ಕ್ಯಾನಿಂಗ್ ಅಲ್ವಾ? ಸ್ಕ್ಯಾನಿಂಗ್
ಆಯ್ತು. ಅಪ್ಲೋಡು ಈಗ ನಿನ್ನೆ ಅಪ್ಲೋಡು 16ನೇ ತಾರೀಕು, ಅವ್ರದ್ದು ಹೆಂಗೆ 12,000 ಅಪ್ಲೋಡ್ ಆಗುತ್ತೆ, ನಿಮ್ದು ಯಾಕೆ 6,000 ಆಗುತ್ತೆ? ಈಗ ಅವ್ರದ್ದು ಅಪ್ಲೋಡ್ ಆಗಿದೆ ಅಂದ್ರೆ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಇಲ್ಲ, ಸರ್ವರ್ ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಅಥವಾ ಸಾಫ್ಟ್ವೇರ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅವ್ರದ್ದು 12,000 ತಗೊಂಡಿದೆ. ಪೆಂಡಿಂಗ್ ಎಷ್ಟಿದೆ ನಿಮ್ದು ಅಪ್ಲೋಡ್ ಆಗಿದ್ದು? ಅಲ್ಲ, ಸ್ಕ್ಯಾನ್ ಆಗಿ ಅಪ್ಲೋಡ್ ಆಗದೆ ಇರೋದು ಅದು ತಾನಾಗಿ ಅಪ್ಲೋಡ್ ಆಗುತ್ತೆ. ಎಲ್ಲೂ ಆತರ ನಿಮ್ಮಲ್ಲಿ ಎಲ್ಲರೂ ಡಿಇಒಗಳ ನೀವು ಅಥವಾ ವಿಲೇಜ್ ಅಕೌಂಟೆಂಟ್ಸ್ ಯಾರಿದ್ದೀರಿ? ಗ್ರಾಮ ಸೇವಕರು ಏನಾಗಿದ್ರ ನೀವು ಅಂತ ಕೇಳ್ತವ್ರೆ. ಏನಾಗಿದ್ರ ನೀವು? ಅಲ್ಲಪ್ಪ, ಎಲ್ಲ ಎಲ್ಲ ಡಿಒಸ್ ಡಿಒ ಇಲ್ಲ ಇಲ್ಲ ಇಲ್ಲ, ಕರ್ಕೊಂಡ್ಬಂದು ಕೂರಿಸಿರ್ತಾರೆ. ಏಜೆನ್ಸಿ ಅವರ ಎಲ್ಲರೂ? ಯಾವ ಏಜೆನ್ಸಿ? ಎಲ್ಲರೂ ಚಂದ್ರಕಾಂತ್ ಕಡೆಯಿಂದ ಬಂದಿದ್ದೀರಾ? ಇಲ್ಲ, ಅವರು ಉತ್ತರ ಯಾರು ಬರ್ತಾ ಇಲ್ಲ. ಏನು ಏನೇನ್ ಮಾಡಿದ್ದಾರೆ? ಸಂಬಳ ಯಾರ ಕಡೆಯಿಂದ ಬಂದಿದೆ? ಯಾವ ಏಜೆನ್ಸಿ? ಅಲ್ಲ, ಏನಂತ ತಗೊಂಡಿದ್ದಾರೆ ಪೊಸಿಷನ್? ಇವರು ಆಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಕೂತಿದ್ದಾರೆ, ಏನು ಕೆಲಸ ಮಾಡ್ತಾ ಇಲ್ಲ. ಯಾರನ್ನ ಕರ್ಕೊಂಡ್ಬಂದು ಕೂರ್ಸವ್ರೆ, ಇಲ್ಲಿ ಏನ್ ಮಾಡ್ತಾರೆ ಇವ್ರ ಕೆಲಸ ಏನೋ ಗೊತ್ತಿಲ್ಲ. ಆಗ್ಲಿಂದ ನೋಡ್ತಾ ಇದ್ದೀನಿ, ಅವ್ರಿಗೆ ಕೆಲಸ ಗೊತ್ತಿದ್ದಂಗೂ ಇಲ್ಲ. ನೀನು ಯಾರು ಯಾಕೆ ಮಾಡೋಕ್ಕಾಗ್ತಲ್ಲ? ಫೈಲ್ ಕೊಟ್ಟಿಲ್ಲ. ಇವರು ಬೇಕಂತೆ ನಿಧಾನ ಮಾಡ್ತಾ ಇದ್ದಾರೆ. ಯಾಕ್ರಿ ಹೇಳ್ರಿ, ಯಾಕೆ ಬರೀ 6,000 ಆಗ್ತಾ ಇದೆ? ಬೇರೆ ಕಡೆ ಎಲ್ಲ 10,000, 12,000, 13,000, 14,000 ಆಗ್ತಾ ಇದೆ. ಬೆಂಗಳೂರಲ್ಲಿ ಇದ್ಕೊಂಡು ಯಾಕೆ ಮಾಡಕ್ ಆಗ್ತಾ ಇಲ್ಲ? ನಂಬರ್ ಆಫ್ ಪೇಜಸ್, ಫೈಲ್ಸ್ ಬಿಟ್ಬಿಡಿ. ಅದಕ್ಕೇನೆ ಎಸ್ ಅಗ್ರೀಡ್. ಪೇಜಸ್ ಲೆಕ್ಕ ಆದ್ರೂ ಫೈಲ್ಸ್ ದೊಡ್ಡದು ಚಿಕ್ಕದು ಆಗುತ್ತೆ. ಪೇಪರ್ ಪೇಜಸ್ ಅವರೇ 1,000 ಮಾಡ್ತಾರೆ. ಹಾಗಿದ್ರೆ ಅಲ್ಲಿ ಇರ್ಬೇಕಲ್ಲ ಸಿಸ್ಟಮ್ ಅಲ್ಲಿ. ಎಲ್ಲೋಯ್ತು ಹಾಗಾದ್ರೆ? ಎಲ್ಲರೂ ಇದರಲ್ಲೇ ಬಂದಿದ್ದಾರೆ. ಸ್ಕ್ಯಾನಿಂಗ್ ಬೇರೆ ಫ್ಲೋರಿಂಗ್ ಬೇರೆ. ನೋಡಿ, ಇವ್ರು ಯಾರೋ ಭವಾನಿ ಅನ್ನೋರು 345 ಮಾಡಿದ್ದಾರೆ, ರಘು ಅನ್ನೋರು 776, ಗೀತಾ 800. ಇವರು ಸ್ಕ್ಯಾನಿಂಗ್ ಮಾಡಿರೋದೇ 6,192. ಸ್ಕ್ಯಾನಿಂಗೇ ಆಗಿಲ್ಲ ಇವ್ರದ್ದು, ಸುಮ್ಮನೆ ಹೇಳ್ತಾವ್ರೆ. ಸ್ಕ್ಯಾನಿಂಗ್ ಆಗಿರೋದೇ 6,192. ಇದು ಸ್ಕ್ಯಾನಿಂಗ್ ಅಂತ ಬರ್ತಿದ್ದಾರೆ. 7 ಅಷ್ಟೇ ಯಾಕೆ 10 ಹಾಕಿಲ್ಲ? ಇದು ಬರೀ 3 ಮಾಡಿದ್ದಾರೆ ಅಪ್ಲೋಡಿಂಗ್. ಅದನ್ನೇ ನೋಡಿ, ನಿನ್ನೆ ಸ್ಕ್ಯಾನಿಂಗ್ ಆಗಿರೋದು 6,000, ಅಪ್ಲೋಡ್ ಆಗಿರೋದು 3,000. ಸೊ ಇವ್ರ ಸ್ಕ್ಯಾನಿಂಗ್ ಇಟ್ ಸೆಲ್ಫ್ ಇಸ್ ನಿನ್ನೆ 1 2 3 4 5 6 7 ಅಷ್ಟೇ. ಈಗ ಅದಕ್ಕೆ ಯಾರು ಕರ್ಕೊಂಬಂದು ಕೂರಿಸೋರೋ ಗೊತ್ತಿಲ್ಲ. 3 ಜನ ಅಪ್ಲೋಡ್ ಮಾಡ್ತಾ ಇದ್ದಾರೆ. 7+3 ಯಾರು ಅಪ್ಲೋಡ್ ಮಾಡ್ತಾ ಇದ್ದಾರೆ? ಯಾರು ಅಪ್ಲೋಡ್ ಬೇರೆ, ಸ್ಕ್ಯಾನಿಂಗ್ ಬೇರೆನಾ? ಮೊನ್ನೇನು ಅಷ್ಟೇ 7,000 ಸ್ಕ್ಯಾನಿಂಗು, 3,700 ಅಪ್ಲೋಡು. ಇವತ್ತು ಈ ಒಂದು ಡೇಟ್ಗೆ 9,000 ಸ್ಕ್ಯಾನಿಂಗು, 2,000 ಈಗ ನೋಡಿ 5,300 ಸ್ಕ್ಯಾನಿಂಗ್ ಅಷ್ಟೇ. ಯಾಕಪ್ಪ ಬೇರೆ ತಾಲೂಕಲ್ಲಿ ಹೇಗೆ ಆಗುತ್ತೆ, ನಿಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ?
ಇದ್ರೆ ಹೊಸದಾಗಿ ಬಂದರೆ ನೀವು ಎಷ್ಟು ದಿವಸ ಆಯಿತು? ಮತ್ತೆ ಯಾರು ಹೊಸದಾಗಿ ಬಂದರು? ಅರುಣಶ್ರೀ ಅಂತ ಮುಂದೆ ಅಟ್ಲೀಸ್ಟ್ ನೀವು 1 ವರ್ಷ ಆಗಿದೆ ಅಂದರೆ ಕನಿಷ್ಠ 1,500 ಸ್ಕ್ಯಾನ್ ಮಾಡಬೇಕು. ಯಾಕೆ ಅಷ್ಟು ಡಿಲೇ ಯಾಕಂದ್ರೆ ಜಾಸ್ತಿ ಮತ್ತೆ ನಾವೇ ಟ್ಯಾಗ್ ಮಾಡಬೇಕು. ಇವತ್ತಾಯ್ತು, ನೆನ್ನೆ ರಾಮ್ ಸಾಹೇಬ್ರನ್ನ ಕೊಡಿ ಈ ಪಿನ್ ತೆಗೆಯೋದಕ್ಕೆ ಮತ್ತು ಆಮೇಲೆ ಸ್ಕ್ಯಾನರ್ನ ಟ್ಯಾಗ್ ಮಾಡಲಿಕ್ಕೆ ಅವ್ರನ್ನ ಕೊಡಿ ಅಂತ ಆರ್ಡ್ರನ್ನೂ ಹಾಕಿದ್ರು ಸರ್. ಸೋಮವಾರದಿಂದ ಬರ್ತಿದ್ರು ಹಿಂದೆ ಬಂದಿದ್ದಲ್ಲ. ಅಲ್ಲ ಅದರಿಂದ ಅವರು ಮಾಡ್ತೀವಿ ಮಾಡೋದಿಲ್ಲ ಅಂತ ಸ್ವಲ್ಪ ನಮ್ಮ ಹತ್ರ ಚರ್ಚೆ ಇತ್ತು ಸರ್. ನಾವು ಮಾಡೋದಿಲ್ಲ ಅಂತ ಹೇಳಿ ಸರ್ ಹೇಳೋದೇ ಇಲ್ಲ. ಗೌರ್ಮೆಂಟ್ ಕೆಲಸ ಎಲ್ಲ ಮಾಡಿ ಈಗ ಹೊರ ಕೊಟ್ಟಿದ್ದಾರೆ ಸರ್. ಅವ್ರು ಬಂದರೆ ಸ್ವಲ್ಪ 4 ಜನ ಒಬ್ಬರು ಇಬ್ಬರಷ್ಟೇ ಬರ್ತೀರ. ಒಳ್ಳೆ ಮಾಡಿದ್ರೆ 4 ಜನ. ಮಾಡಬೇಕು. ನೀವು ಎಕ್ಸ್ಪೀರಿಯನ್ಸ್ 1 ವರ್ಷ ಆಗಿದೆ. ಸ್ಪೀಡಪ್ ಮಾಡಿಸ್ಬೇಕು. ಇಲ್ಲಾಂದರೆ ಇವ್ರದ್ದು ಹಾಕಿದ್ದೀವಿ ಸರ್. ಆಯ್ತು ಭಾರತ ದೇಶದಲ್ಲಿ ಗೋಲ್ಡ್ ಓಪನ್ ಮಾಡೋದು ಈಸಿ ಆಗ್ತದೆ. ಒಳ್ಳೆ ಚೆನ್ನಾಗಿ ಎಲ್ಲ ಕಡೆ ಹೋಗಿ ಮಾಡ್ತಾ ಇದ್ರಿ, ರಾಮನಾಥ ಮಾಡಿಲ್ಲ. ಈಗ ಆನ್ಲೈನಲ್ಲಿ ಆನ್ಲೈನಲ್ಲೇ ಕಳಿಸ್ಬೇಕು. ನಾನು ಅರ್ಜಿಪಟ್ಟು ನಾನೇ ಓಡಾಡ್ತಿದ್ದೀನಿ, ಅರ್ಜಿ ಹೋಗ್ತಿದ್ದೀನಿ. 2 ವರ್ಷದಿಂದ ಹೋಗಿಲ್ಲ LCR. ಅದು ಹೋಗಿಲ್ಲ ಅಂದರೆ ಆರ್ಗ್ಯುಮೆಂಟ್ ಮಾಡೋಕ್ಕಾಗಲ್ಲ. ರೈತರದೆಲ್ಲ ಅಪ್ಲೇಟ್ ಮಾಡೋದು ನಮ್ಗೆ ಗೊತ್ತು. ಬರೀ ಆರ್ಗ್ಯುಮೆಂಟ್ ಅಷ್ಟೇ, ಬೇರೆ ಏನು ಇರಲ್ಲ. 2 ವರ್ಷದಿಂದ ಓಡಾಡ್ತಿದ್ದೀನಿ ನಾನೇ. ಸಾಹೇಬ್ರು ಇಟ್ಟಾಡ್ತಾರೆ A ಕ್ಲಾಸ್ ಏನಿಲ್ಲ ಸರ್. ಸಾಹೇಬ್ರು ಮೀಟಿಂಗ್ ಬಂದು ಇನ್ಸ್ಟ್ರಕ್ಷನ್ ಕೊಟ್ಟರೆ ನಾನು ಸುಮಾರು ಜೊತೆ ಇದ್ದ ಸರ್. ಅಳಿವಾರ ಪಾರ್ಟಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನವೇನು ಅವರಿಗೆ ಮಾಡ್ತಿದ್ದೀನಿ, ಕನ್ಸ್ಪೆಂಡೆಲ್ಲ ಹೋಗಿ ನೋಡ್ತಿದ್ದೀನಿ. ಬಟ್ ಏನು ಮಾಡೋಕ್ಕೆ ಎಲ್ಲ ಮೀಟಿಂಗ್ ಕೊಡೋಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.